ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶಾ ಕಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನು. ಸೊ ರೆಗ್ಯುಲರ್ ಡಿಸೈನೇ, ಬಿಗಿನರ್ಸ್ ಕೂಡ ಹಾಕೋಬೋದು. ಬಿಗಿನರ್ಸ್ಗೆ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಕಲರ್ ಕಾಂಬಿನೇಷನ್ ನೋಡಿ, ಇದು ಕ್ರೀಮ್ ಕಲರು, ಒಂದು ಸ್ವಲ್ಪ ಪೀಚ್ ಸ್ಟೋನ್ ಇದೆ. ಆ ಕ್ರೀಮ್ ಕಲರ್ಗೆ ಪಿಂಕ್ ಕಲರ್ ಬಾರ್ಡರು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದು ಸಿಮಿಲರ್ ತುಂಬ ತೋರಿಸಿದ್ದೀನಿ ಈ ಥರ. ಇದು ಬಟ್ ತುಂಬ ಈಸಿ ಅನ್ನಿಸ್ತು ನನಗೆ. ಒಂದು ಸರಿ ತೋರಿಸೋಣ, ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ. ಮತ್ತು ನ್ಯೂ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರ್ತೀರಲ್ವ, ಸೊ ಹಳೆಯ ವೀಡಿಯೋಸ್ ಎಲ್ಲ ತೆಗೆದು ನೋಡೋದಕ್ಕಿಂತ ಈ ಥರ ಹೊಸದು ಹಾಕಿದ್ರೆ, ಅಂದರೆ ಹಳೇದೇ ರಿಪೀಟ್ ಹಾಕಿದ್ರೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹಾಕ್ತೀನಿ. ಸೊ ಸ್ಟಾರ್ಟಿಂಗಿಂದ ನೋಡಿ, ಈ ಥರ ಸ್ವಲ್ಪ ಡಿಸೈನ್ ಮಾಡಿಬಿಟ್ಟಿದ್ದೀನಿ. ಸ್ಟಾರ್ಟಿಂಗೇ ನಾನು 5 ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್. ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಹಾಕಿದ್ದೀನಿ. ಸೊ ಅಲ್ಲಿಂದನೇ ತೋರಿಸ್ತೀನಿ. ಬರೀ ಸಿಂಗಲ್ ಕ್ರೋಶೆ ಮಾಡೋದು ನೋಡಿ. ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಒಂದು 2 ಟೈಮ್ಸ್ ಮಾಡ್ತೀನಿ. ಅಲ್ಲಿಂದ ಡೈರೆಕ್ಟ್ 5 ಚೈನ್ ಮಾಡೋದು. ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಸಖತ್ ಲುಕ್ ಇರುತ್ತೆ ನಿಮಗೆ. ಯಾವಾಗ ಹಾಕಿದ್ರು ಎಲ್ಲ ಸರಿಗೂ ಮ್ಯಾಚ್ ಆಗುತ್ತೆ. ಸೊ ನಾನು ಇಲ್ಲಿ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸ್ವಲ್ಪ ಕರೆಕ್ಟ್ ಮೆಜರ್ಮೆಂಟಿಗೆ ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೂಸು ಟೈಟ್ ಆದರೆ ಒಂಥರ ಕಾಣುತ್ತೆ. ಸೊ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ 5 ಚೈನ್ ಹಾಕಿ 2 ಟೈಮ್ ಸಿಂಗಲ್ ಕ್ರೋಶೆ ಆಯಿತು. ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ, ಜಸ್ಟ್ ಕುಚ್ಚಿಗೆ ಮತ್ತು ಸ್ಲ್ಯಾಂಟಿಂಗ್ ಆರ್ಚಿಗೆ ಗ್ಯಾಪ್ ಬರಲಿ ಅಂತ ಅಷ್ಟೇ. ಸೊ 3 ಟೈಮ್ ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ, ಸ್ಟಾರ್ಟಿಂಗೆ ಒಂದು ಸಿಂಗಲ್ ಕ್ರೋಶೆ, 5 ಚೈನು ಮತ್ತು 3 ಸರ್ತಿ ಸಿಂಗಲ್ ಕ್ರೋಶೆ ಆದಮೇಲೆ ಸ್ವಲ್ಪ ಮೇಲೆ ಮಾಡಬೇಕು. ದಾರಾನ ಸ್ವಲ್ಪ ಮೇಲೆ ಮಾಡಿ, ನಾನಿಲ್ಲಿ 2 ಸೈಜ್ ಬೀಡ್ ತೊಗೋತಾ ಇದ್ದೀನಿ. ಒಂದು ಬಿಗ್ ಸೈಜು, ಒಂದು ಸ್ಮಾಲ್ ಸೈಜು. ಬಿಗ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ಸೊ ಬಿಗ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ನೀಡಲ್ ಮೇಲೆ ದಾರ ಸುತ್ತಕೊಂಡು ಸ್ಲ್ಯಾಂಟಾಗಿ ಈ ರೀತಿ ಇಟ್ಕೊಳ್ತೀನಿ. ಸ್ಲ್ಯಾಂಟಾಗಿ ಈ ರೀತಿ ಇಟ್ಕೊಂಡು ದಾರನ ತೊಗೊಂಡು ಬಂದು 3 ದಾರ ಇರುತ್ತಲ್ವ, 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ, ಜಸ್ಟ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಒಂದು ಸ್ಲ್ಯಾಂಟಾಗಿ ಡಬಲ್ ಕ್ರೋಶೆ. ಅಲ್ಲಿಂದ ನಾನು 2 ಚೈನ್ಸ್ ಹಾಕೋತೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪ್ ಏನಿದೆ ವಿ ಶೇಪಲ್ಲಿ, ಟ್ರಯಾಂಗಲ್ ಶೇಪಲ್ಲಿ, ಅಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಮಾಡ್ತೀನಿ, 2 ದಾರ 1 ಮಾಡ್ತೀನಿ. ಸೊ ಇಲ್ಲಿ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಪಲ್ಲಿ ಹೋಗಿ ದಾರ ತರಬೇಕು, 2 ದಾರ 1, 2 ದಾರ 1, ಈ ರೀತಿ ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಬೀಡ್ ಲಾಕ್ ಆದಮೇಲೆ ಏನು ಡಬಲ್ ಕ್ರೋಶೆ ಮಾಡಿದ್ವಿ, ಅದೇ ಡಬಲ್ ಕ್ರೋಶೆಗೆ 2 ಚೈನ್ ಹಾಕಿ ಮತ್ತು ಡಬಲ್ ಕ್ರೋಶೆನೇ ಫಿಲ್ ಮಾಡ್ತಾಯಿದ್ದೀನಿ. ಇಲ್ಲಿ ಜಸ್ಟ್ 9 ಕಂಬಗಳನ್ನ ಮಾಡ್ತೀನಿ ಫ್ರೆಂಡ್ಸ್. ಬರೀ 9 ಡಬಲ್ ಕ್ರೋಶೆನ ನಾನು ಇದ್ರೊಳಗಡೆ ಫಿಲ್ ಮಾಡ್ಕೊಳ್ತೀನಿ. ಬರೀ 9 ಕಂಬಗಳನ್ನ ಹಾಕ್ಕೊಳ್ಳಿ ಇಲ್ಲಿಂದ. ಸೊ ತುಂಬ ಈಸಿ ಇದೆ ಡಿಸೈನು, ಎಷ್ಟು ಬೇಗ ಆಗೋಗುತ್ತೆ. ಒಂದು 2 ಅವರ್ಸ್ ಸಾಕಷ್ಟೇ ಫ್ರೆಂಡ್ಸ್. ಇದು ಡಿಸೈನು ಅಷ್ಟು ಬೇಗ ನಿಮಗೆ ಫಿನಿಶ್ ಆಗೋಗುತ್ತೆ. ಸೊ ಇವನ್ ಜಾಸ್ತಿ ಬೀಡ್ಸು ಸಿಂಗಲ್ ಕ್ರೋಶೆನೂ ಮಾಡಿರೋದ್ರಿಂದ ಅಷ್ಟು ಕುಚ್ಚು, ಅಷ್ಟು ಆರ್ಚಸ್ಸು ನಿಮಗೆ ಬರಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 25 to 28 ಬರುತ್ತೆ ಅಷ್ಟೇ. ಸೊ ಬೇಗ ಆಗೋಗುತ್ತೆ ನಿಮಗೆ. ಬರೀ 9 ಕಂಬ ಹಾಕೋದು. ಸೊ 9 ಡಬಲ್ ಕ್ರೋಶೆ. ಇನ್ನು ಸ್ವಲ್ಪ ದೊಡ್ಡ ಸೈಜ್ ಬೇಕಂದರೆ ಟ್ರಿಪಲ್ ಕ್ರೋಶೆ ಕೂಡ ಯೂಸ್ ಮಾಡ್ಕೋಬೋದು. ಸೊ ಒಟ್ಟು 9 ಕಂಬಗಳನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಾರಿಗೆ ನೀಟಾಗಿ ಲಾಕ್ ಮಾಡ್ಕೊಳ್ಳೋಣ. ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಪಾಯಿಂಟ್ ಒಳಗಡೆಗೆ, ಅಂದರೆ ತುಂಬ ಒಳಗಡೆಗೂ ಬೇಡ, ತುಂಬ ದೂರ ಮಾಡಿದ್ರೆ ಅಗಲ ಆಗಿಬಿಡತ್ತೆ, ತುಂಬ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ. ಸೊ ಈ ರೀತಿ ಮಾಡಿದ ತಕ್ಷಣ ನಾನು ಸಾರಿನ ಸ್ವಲ್ಪ ಟರ್ನ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಮಾಡಿದ ತಕ್ಷಣ ಸೀರೆನ ಒಂಚೂರು ಟರ್ನ್ ಮಾಡ್ಕೊಳ್ಳೋಣ. ಒಂದೇ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ತಾಯಿದ್ದೀನಿ. ಸೊ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡಿ, ಇದು ಫ್ರಂಟ್ ಸೈಡ್ ಅಲ್ವಾ ಫ್ರೆಂಡ್ಸ್, ಇದು ಫ್ರಂಟ್ ಸೈಡು. ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಸೈಡ್ ಇದು ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡಿ, ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡಿ ಟರ್ನ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಸೈಡ್ಗೆ. ಇವಾಗ ಡೈರೆಕ್ಟಾಗಿ ಸ್ವಲ್ಪ ದಾರ ಮೇಲೆ ಮಾಡಿ ಚಿಕ್ಕ ಬೀಡನ್ನ ತೊಗೋತೀನಿ. ಸೊ ಚಿಕ್ಕ ಬೀಡು ಒಂದೇ ಸತಿ 3, 2 ಆ ಥರ ತೊಗೊಳ್ಳಿ, ಈಸಿ ಆಗುತ್ತೆ. ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ನಾವು ಕಂಬದ ಮೇಲೆ, ಲಾಸ್ಟ್ ಕಂಬದ ಮೇಲೆ ಗ್ಯಾಪ್ ಇರುತ್ತೆ ಅಲ್ವ, ನೀಟಾಗಿ ಹೋಲ್ಸ್ ಕಾಣುತ್ತೆ, ಅಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ 1 ಮಾಡ್ತೀನಿ. ಮತ್ತು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ನೋಡಿ, ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಬೀಡನ್ನ ಇನ್ಸರ್ಟ್ ಮಾಡೋಣ. ಕಂಬಗಳ ಮೇಲೆಲ್ಲ ಹೋಲ್ಸ್ ಕಾಣಿಸ್ತಾ ಇದೆ ಅಲ್ವ ನಿಮಗೆ, ಪ್ರತಿಯೊಂದು ಹೋಲ್ಸ್ಗೂ ನಾನು ಈ ರೀತಿ ನೀಡಲ್ನ ಹಾಕ್ತೀನಿ. ದಾರನ ತೊಗೊಬಂದು 2 ದಾರ ಸೇರಿ 1 ಮಾಡ್ತೀನಿ. ಈ ರೀತಿ ನಾವು ಪ್ರತಿಯೊಂದು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಬೀಡ ಹಾಕಿ ಸಿಂಗಲ್ ಕ್ರೋಶೆ.
ಸೊ ಒಟ್ಟು ಇಲ್ಲಿ 8 ಬೀಡ್ಸ್ ಅಷ್ಟೇ ಫ್ರೆಂಡ್ಸ್ ಇಡಿಸೋದು. ಬರೀ 9 ಕಂಬ ಹಾಕಿರ್ತೀವಿ, ಟರ್ನ್ ಮಾಡಿಬಿಟ್ಟು 8 ಬೀಡ್ಸ್ ಇಡಿಸುತ್ತೆ ಕರೆಕ್ಟಾಗಿ. ಸೊ ನಾನು ಪ್ರತಿಯೊಂದು ಹೋಲ್ ಗ್ಯಾಪಿಗೆ ನೀವು ಕೇಳ್ಬೋದು 9 ಕಂಬ ಹಾಕಿದ್ವಿಯಲ್ಲ 9 ಇಡಿಸಲ್ವ ಅಂತ. ಇಲ್ಲ 8 ಹಿಂದೆಗಡೆ ಹೋಲ್ಸ್ ಕಾಣಿಸುತ್ತೆ ನೀಟಾಗಿ. ಆ ಥರ ನೀವು 8 ಇದಕ್ಕೂ ಮಾಡ್ಕೊಳ್ಳಿ. ಫಸ್ಟಲ್ಲಿ 2 ಚೈನ್ ಮಾಡಿ ಗ್ಯಾಪ್ ಇರುತ್ತಲ್ವ ಫ್ರೆಂಡ್ಸ್, ಅದಕ್ಕೇನು ಹಾಕಲ್ಲ ನಾವು, ಒಂದು 8 ಬಣಿಗಳನ್ನ ಹಾಕ್ಕೊಳ್ಳಿ. ಸೊ 8 ಆಯ್ತು. ಇವಾಗ ಟರ್ನ್ ಮಾಡ್ಕೊಳ್ತೀನಿ ಮತ್ತೆ ಫ್ರಂಟ್ ಸೈಡಿಗೆ. 8 ಬೀಡ್ಸ್ನ ಆ್ಯಡ್ ಮಾಡಿದ ತಕ್ಷಣ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಬಿಡ್ತೀನಿ. ಸೊ ಬೀಡ್ ಆ್ಯಡ್ ಮಾಡೋಕ್ಕಷ್ಟೇ ಬ್ಯಾಕ್ ಸೈಡಿಂದ, ಮತ್ತು ಫ್ರಂಟ್ ಸೈಡಿಗೆ ಈ ಥರ ಟರ್ನ್ ಮಾಡಿಕೊಂಡು 2 ಚೈನ್ನ ಹಾಕ್ಕೊಳ್ಳೋಣ. 2 ಚೈನ್ಸ್ನ ಹಾಕ್ತಾಯಿದ್ದೀನಿ. ಸೊ ಮತ್ತೆ ಇನ್ನೊಂದು ಚೈನ್, 2 ಚೈನ್ಸ್ನ ಹಾಕಿ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಬೇಕು. ಇಲ್ಲಿ ಬೀಡ್ ಪಕ್ಕ ನೋಡಿ, ಬೀಡ್ ಕೆಳಗಡೆ ಹೋಲ್ ಇರುತ್ತಲ್ವ, ಅಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಮಾಡ್ಕೋತೀನಿ, ಮತ್ತು 2 ದಾರನ 1 ಮಾಡ್ಕೋತೀನಿ, ಮತ್ತು ಕಂಬನ ಮಾಡಿ ಆಯಿತು. ಸೊ ಮತ್ತೆ ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ 2 or 3 ಚೈನ್ ಹಾಕಿಬಿಟ್ಟು ನಾನು 3 ಚೈನ್ನ ಹಾಕಿ ಪಿಕಾಟ್ 2 ಚೈನು ಮತ್ತು ಕಂಬದ ಮಧ್ಯ ಇರುತ್ತಲ್ಲ ಗ್ಯಾಪು, ಅಲ್ಲಿ ಹೋಗಿ ನೀಡಲು ದಾರನ ತೊಗೊಂಡು ಬಂದು, ಸೊ 2 ಚೈನು ಮತ್ತು ಪಿಕಾಟ್ ಸಾರಿ 2 ಚೈನು ಮತ್ತು ಡಬಲ್ ಕ್ರೋಶೆ ಮಧ್ಯ 3 ಚೈನ್ದು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಬೀಡ್ ಕೆಳಗಡೆ ನೋಡಿ ಆ ಥರ ಸ್ಪೇಸ್ ಇರುತ್ತಲ್ವ, ತುಂಬ ಲೆಂತ್ ಎತ್ತಬಾರ್ದು ಫ್ರೆಂಡ್ಸ್ ಡಬಲ್ ಕ್ರೋಶೆ, ಸ್ವಲ್ಪ ಲೆಂತ್ ತೊಗೊಳ್ಳಿ. 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ, ಮತ್ತು ಅಲ್ಲಿಂದ 3 ಚೈನ್ ಹಾಕೋಣ, 3 ಚೈನ್ ಹಾಕಬೇಕು. ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಎಕ್ಸ್ಟ್ರಾ ತೊಗೋತೀನಿ ಅಷ್ಟೇ ಟರ್ನ್ ಮಾಡಿದ ತಕ್ಷಣ. ಮಿಕ್ಕಿದ ಕಡೆ ಎಲ್ಲ ಒಂದು ಡಬಲ್ ಕ್ರೋಶೆ 3 ಚೈನ್ ಹಾಕಿ ನೋಡಿ ಬ್ಯಾಕಲ್ಲಿ ಗ್ಯಾಪ್ ಇರುತ್ತೆ, ಈಸಿಯಾಗಿ ಅಲ್ಲಿ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಪಿಕಾಟ್ ರೆಡಿ ಆಗುತ್ತೆ ನನಗೆ. ಈ ರೀತಿ ಪ್ರತಿಯೊಂದು ಬೀಡ್ ಪಕ್ಕ ಇರೋ ಹೋಲ್ ಗ್ಯಾಪ್ ನೋಡಿ ಸ್ಪೇಸ್ ಇರುತ್ತೆ, ನೀಟಾಗಿ ನಿಮಗೆ ಗೊತ್ತಾಗುತ್ತೆ, ಬೀಡ್ ಪಕ್ಕನೇ ಇರುತ್ತೆ. ಸೊ ಆ ಸ್ಪೇಸ್ಗೆ ನಾವು ಒಂದು ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡೋಣ. 3 ಚೈನ್ ಮಾಡಿ ಅದೇ ಬೀಡ್ ಹಿಂದೆ ಇರೋ ಬೀಡ್ನ ಮೇಲೆ ಗ್ಯಾಪ್ ಇರುತ್ತೆ, ಅಲ್ಲಿ ಹೋಗಿದ್ದಾರೆ ಅಂತಂದು 2 ದಾರ ಸೇರಿ 1 ಮಾಡೋದು. ಈ ರೀತಿ ಪಿಕಾಟ್ಸ್ನ ಹಾಕ್ಕೊಂಡು ಹೋಗಬೇಕು. ಸೊ ಹೇಳ್ದಲ್ವ ಫ್ರೆಂಡ್ಸ್, ತುಂಬ ಈಸಿ ಇದೆ. ಸಿಮಿಲರ್ ಡಿಸೈನ್ ತೋರಿಸಿದ್ದೀನಿ, ಅಂದರೆ ಬೀಡ್ ಜೊತೆಗೆ ಈ ಥರ ಪಿಕಾಟ್ ಮಾಡೋದು ತೋರಿಸಿದ್ದೀನಿ. ಇದು ಸ್ಲ್ಯಾಂಟಿಂಗ್ ಆರ್ಚರಲ್ಲಿ ತುಂಬ ಟೈಪ್ಸ್ ಬರುತ್ತೆ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಟೈಪ್ಸ್ ಬರುತ್ತೆ. ಸೊ ಇದು ಒಂದು ಟೈಪು ನ್ಯೂ ಸಬ್ಸ್ಕ್ರೈಬರ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಮತ್ತೆ ತೋರಿಸ್ದೆ. ಆ್ಯಕ್ಚುಲಿ ಕಲರ್ ಕಾಂಬಿನೇಷನ್ಗೆ ಡಿಸೈನ್ಗೆ ತುಂಬ ಚೆನ್ನಾಗಿತ್ತು, ಸಖತ್ ಲುಕ್ ಬರ್ತಾಯಿತ್ತು. ಅದಕ್ಕೆ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿದ್ರೂ ಅರ್ಧದಿಂದನೇ ತೋರಿಸಿದ್ದೀನಿ. ಸೊ ನೀವೇನಾದ್ರು ಈ ಥರ ಡಿಸೈನ್ ನೋಡಿದರೆ ಆ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್. ಸೊ ಈ ರೀತಿ ಒಂದು ಕಂಬ ಮತ್ತು 3 ಚೈನ್ ಮಾಡಿ ಕಂಬದ ಕೆಳಗಡೆ ಇರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಪೂರ್ತಿ ಬರಬೇಕು. ಈ ಥರ ಪೂರ್ತಿ ಹಾಕ್ಕೊಳ್ತೀನಿ. ಲಾಸ್ಟಲ್ಲಿ ಒಂದು ಕಂಬನ ಮಾಡಿಬಿಟ್ಟು ಹಾಗೆ ಲಾಕ್ ಮಾಡ್ಕೊಬಿಡೋಣ. ಇದು ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ, ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ. ಲಾಸ್ಟಲ್ಲೇನು ಪಿಕಾಟ್ ಬೇಡ ಫ್ರೆಂಡ್ಸ್, ಪಿಕಾಟ್ ಹಾಕೋದು ಬೇಡ. ಕಂಬ ಮಾಡಿಬಿಟ್ಟು ನಾವು ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡೋದು ಬೇಡ, ಕಂಬ ಹಾಕಿ ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡೋಣ, ಮತ್ತು ಸ್ವಲ್ಪ ದಾರ ಮೇಲೆ ಮಾಡೋಣ. ಇನ್ನೂ ಒಂದು ಬೀಡನ್ನ ಆ್ಯಡ್ ಮಾಡೋಣ, ಬಿಗ್ ಬೀಡನ್ನ ಇನ್ನೂ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ಇದು ಸ್ಟಾರ್ಟಿಂಗು ಎಂಡಿಂಗು, ಮಧ್ಯದಲ್ಲಿ ಸ್ಲ್ಯಾಂಟಿಂಗ್ ಆಚೆ ಆ ಥರ ಫ್ರೆಂಡ್ಸ್ ಇದು ಬೀಡ್ಸ್ನ ಹಾಕಿರೋದು. ಸೊ ಈ ರೀತಿ ಆದಮೇಲೆ ಮತ್ತೆ 5 ಚೈನ್ ಹಾಕ್ತೀನಿ. ಇಲ್ಲಿ ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಏನೂ ಬೇಡ. ಸೊ 5 ಚೈನ್ಸ್ ಹಾಕಿಬಿಟ್ಟು ನಾನು ಲೆಫ್ಟ್ ಸೈಡಲ್ಲಿ, ಅಂದರೆ ಈಗ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ ನಾನು ಲಾಕ್ ಮಾಡೋದಕ್ಕೆ. ಇನ್ನೂ 2 ಸರ್ತಿ ಸಿಂಗಲ್ ಕ್ರೋಶೆ ಮಾಡಬೇಕು ನೆಕ್ಸ್ಟ್ ಆರ್ಚಿಗೆ ಹೋಗೋದಕ್ಕೆ. ಸೊ ಇನ್ನೊಂದು ಸಿಂಗಲ್ ಕ್ರೋಶೆ ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ.
ಈ ರೀತಿ 3 ಟೈಮ್ ಸಿಂಗಲ್ ಕ್ರೋಶೆ ಆಗುತ್ತೆ ಅಲ್ವಾ. ಸ್ವಲ್ಪ ದಾರ ಮೇಲೆ ಮಾಡಿ ಬಿಗ್ ಬೀಡ್ನ ಇನ್ಸರ್ಟ್ ಮಾಡೋಣ, ಬೀಡ್ ಲಾಕ್ ಮಾಡೋಣ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸ್ಲ್ಯಾಂಟಾಗಿ, ಸೊ ಈ ರೀತಿ ಸ್ಲ್ಯಾಂಟಾಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಇವನ್ ಟ್ರಿಪಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಲೆಂತಿಯಾಗಿ ಬರುತ್ತೆ, ಅದು ಇನ್ನೂ ಅಗಲ ಬರುತ್ತೆ. ಸೊ ನಾನು ಇಲ್ಲಿ ಬರೀ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಮತ್ತೆ 2 ಚೈನ್ನ ಹಾಕ್ಕೊಳ್ಳೋಣ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಕಂಬ ಏನು ಮಾಡಿದ್ವಿ 9 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. 2 ಚೈನ್ನ ಬಿಟ್ಟು 9 ಡಬಲ್ ಕ್ರೋಶೆನ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಇಲ್ಲಿಂದ 9 ಡಬಲ್ ಕ್ರೋಶೆಸ್ನ ಮಾಡಿಕೊಂಡು ಈ ರೀತಿ ಸೀರೆ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಸೊ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮತ್ತು ಬ್ಯಾಕ್ ಸೈಡ್ನ ಟರ್ನ್ ಮಾಡ್ಕೋಬೇಕು. ಸೀರೆನ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡೋಣ. ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತು ಪಕ್ಕದಲ್ಲಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀವಿ. ಸೊ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಸೇಮ್ ಬೀಡ್ಗೆ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ನಾಟ್ಸ್ ಎಲ್ಲ ಬಂದರೆ ಫ್ರೆಂಡ್ಸ್ ಆದಷ್ಟು ಹಿಂದೆಗಡೆ ಆಗೋ ಥರ ನೀವು ಮಾಡ್ಕೋಬೇಕು. ನಾನು ಹಿಂದೆಗಡೆ ಬರೋ ಥರ ನಾನು ಮಾಡ್ಕೊಂಡಿದ್ದೀನಿ. ಮತ್ತು ಟರ್ನ್ ಮಾಡಿಕೊಟ್ಟಿದ ತಕ್ಷಣ 2 ಚೈನ್ ಹಾಕಿ ಕಂಬದ ಕೆಳಗಡೆ ಇನ್ನೂ ಒಂದು ಕಂಬ ಮಾಡಿ ಮತ್ತು 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು. ತ್ರೀ ಚೈನ್ ಹಾಕಿ ಪಿಕಾಟ್ ಥರ ಮಾಡ್ಕೊಳ್ಳೋಣ. ಸೊ ಈ ರೀತಿ ಪ್ರತಿ ಬೀಡ್ಗೂ 8 ಬೀಡ್ ಇದೆ ಅಲ್ವಾ, 8 ಬೀಡ್ಸ್ಗೂ ಒಂದೊಂದು ಪಿಕಾಟ್ ಹಾಕ್ಕೊಂಡು ಹೋಗಬೇಕು. ಲಾಸ್ಟಲ್ಲಿ ಮಾತ್ರ ಬೀಡ್ ಆದಮೇಲೆ ಒಂದು ಕಂಬ ಮಾಡ್ತೀವಲ್ಲ, ಅದು ಪ್ಲೇನ್ ಹಾಗೆ ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿ ಇದೆ ಡಿಸೈನು. ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಓವರಾಲ್ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಮತ್ತು ಲಾಕ್ ಮಾಡಿಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ 5 ಚೈನ್ ಲಾಕ್ ಮಾಡಿ ಈ ರೀತಿ ಕುಚ್ಚು ಕಟ್ಟಿದ್ದೀನಿ. 137 ದಾರ ಸುತ್ಕೊಂಡು ಕುಚ್ಚು ಕಟ್ಟಿದ್ದೀನಿ. ಸಿಂಗಲ್ ಕಲರ್ ಕುಚ್ಚು ಫ್ರೆಂಡ್ಸ್, ಸಿಂಗಲ್ ಕಲರ್ ಕ್ರೋಶೆ ಡಿಸೈನು. ಸೊ ತುಂಬ ಎಲಿಗೆಂಟ್ ಲುಕ್ ಇತ್ತು, ತುಂಬ ಚೆನ್ನಾಗಿತ್ತು. ನೀವು ಖಂಡಿತ ಟ್ರೈ ಮಾಡಿ. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಕೋಬೋದು. ಸ್ಲ್ಯಾಂಟಿಂಗ್ ಅರ್ಚಸ್ ತುಂಬ ಈಸಿ ಆಗುತ್ತೆ ಅಲ್ವಾ, ಬಿಗಿನರ್ಸ್ಗೂ ಅಷ್ಟೇ. ಯಾವ್ದಾದ್ರು ಗ್ರ್ಯಾಂಡ್ ಸ್ಯಾರಿ ಬಂದರೆ ಅದಕ್ಕೆ ಬೇಗ ಚೂಸ್ ಮಾಡ್ಕೋಬೋದು ಈ ಡಿಸೈನ್ನ ನೀವು. ಇದಕ್ಕೆ ಪ್ರೈಸ್ ಬಂತು ಫ್ರೆಂಡ್ಸ್ 450 to 500 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ನೀವು ಮಾಡ್ಕೋಬೋದು. ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೇಮ್ ಆ್ಯಸ್ ಇಟ್ ಈಸ್ ಹೀಗೆ ಹಾಕಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಡಿಸೈನು. ಅಷ್ಟು ಚೆನ್ನಾಗಿರುತ್ತೆ. ಸ್ಲ್ಯಾಂಟಿಂಗ್ ಅರ್ಚೆ ತುಂಬ ಚೆಂದ. ಸೊ ಎಲ್ಲ ಸ್ಯಾರಿಗೂ ಇದು ನೀಟಾಗಿ ಮ್ಯಾಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.